ಹೇಳಪ್ಪ. Complete my digital system design using the Verilog. DSDV is what we have the 5 modules here. Hey Mohan, stand, come here. ಮುಂದ್ ಕೂಡ್ಬಾ, ನೀ ಮುಂದ್ ಕೂಡ್ಬೇಕು. ಈಗ ನೀ ಮುಂದ್ ಕೂತ್ರ ನಾ ಬರ್ತಾ ಹೇಳ್ತೀನಿ ಕ್ಲಾಸ್ ಇಲ್ಲ, ನೀನ್ ಬಗಲಾಗ ಕೂಡ್ತೀನಿ ಬಂದು. ಇಲ್ಲಿ ಮುಂದ್ ಕೂಡ್ಬಾ. ನೆಕ್ಸ್ಟ್ tomorrow notes you should give the 1 2 or 2 topic seminar. Come here. Otherwise I will give the 22 marks only, minimum marks. Come here. Okay, if you want to study the DSDV, we have the three tests. Okay, 3 ISCIA with the 20 marks each other. First, second, third. Okay, you should have to write the 3 interval tests. 60 marks adu. 60 marks ಆಯ್ತಾ? 60 marks. Remaining 40 marks ಯಾವುದು ಅಂದ್ರೆ 2 assignments. ನಂದು ಸಿಲೆಬಸ್ ನಾಗ 2 ಅದಾವ, 2 ಬರಿಬೇಕು. ನನ್ಗೆ ಗೊತ್ತಿಲ್ಲ, ನನ್ ಸಿಲೆಬಸ್ ನಾಗ ಇದು ನಾ ಹೇಳುತ್ತೇನೆ. ನೀ ಬರಿತಾ ಬರಿ, ಬರ್ದ್ರ 20 marks, ಬರಿಲಿಕ್ಕೆ 10 marks. ನೀವ್ 1 ಬರೋದ್ರ 10 marks, ನೀ 2 ಬರೋದ್ರ 20 marks. ನೀನ್ ಇಷ್ಟ. ನಮ್ದು ಏನದ ನಾ ಹೇಳುತ್ತೀನಿ, ನಾ ಬೇರೆಯವ್ರದ್ದು ಏನು ಹೇಳಲ್ಲ. ಒಂದೊಂದು ಸಬ್ಜೆಕ್ಟ್ ಒಂದೊಂದು ರೂಲ್ಸ್ ಬೇರೆ ಅವ. 30 ಕ್ವಶನ್ಸ್ ಕೊಡ್ತೀನಿ, 15 ಕ್ವಶನ್ಸ್ ನೀ ಶಾರ್ಟ್ ಫಾರ್ಮ್ ಅಲ್ಲೇ ಬರ್ಕೊಂಡ್ ಬಾ. ವಾಟ್ 15 ಕ್ವಶನ್ಸ್ ಈಚ್ ಅಸೈನ್ಮೆಂಟ್ ಶುಡ್ ಕಂಟೇನ್ ದ 15 ಕ್ವಶನ್ಸ್. ನೀ ಕರೆಕ್ಟ್ ಆಗಿ ಬರ್ಕೊಂಡ್ ಬಂದ್ರ ನಿಮ್ಗೆ ಯೂಸ್ ಆಗುತ್ತೆ. ಶಾರ್ಟ್ ಫಾರ್ಮ್ ಬರ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ. 2 ಅಸೈನ್ಮೆಂಟ್ ಬರ್ದಿದ್ದು ನಿಮ್ಗೆ ವಾಪಸ್ ಕೊಡ್ತೀನಿ ನಾ. ಯಾವ್ದು ಅಸೈನ್ಮೆಂಟ್ಸ್ ಇಟ್ಕೊಲ್ ನನ್ನ ಹತ್ರ. 2 ಅಸೈನ್ಮೆಂಟ್ಸ್ ಬರ್ಕೋಬೇಕು, ಸೈನ್ ಮಾಡ್ಸೋಬೇಕು ಅಷ್ಟೇ, ಆಯ್ತಾ? ನಾನ್ ಯಾವ್ದು ಇಟ್ಕೊಲ್ಲ. 2 ಅಸೈನ್ಮೆಂಟ್ಸ್ ನೀವು ಬರ್ದ್ರಿ ಅಂತ ಇಟ್ಕೋ, ಅದು ದಟ್ ಇಸ್ ಕ್ಯಾರೀಸ್ ದಟ್ ವಿಲ್ ಹ್ಯಾವ್ ದ 100 marks ಗೆ ಕ್ವಶನ್ಸ್ ಇರ್ತಾವ ಅದ್ರಾಗ. ಅದೇ 30 ಕ್ವಶನ್ಸ್ ಓದಿದ್ರೆ ಸಾಕು, ನೀವು ಆರಾಮ್ ಈಸಿಯಾಗಿ ಪಾಸ್ ಆಗ್ಬೋದು DSDV ಸಬ್ಜೆಕ್ಟ್. ಓಕೆ, 2 assignments each 10 marks. One more is that seminar ಯಾರು ಕೊಡಲ್ಲ ಅವ್ರಿಗೆ 20 marks ಕಟ್. 100 marks totally is what the 100 divided by 2 is what the 50 marks. We don't have the any lab here. We don't have the any integrated lab here. Okay, ನೀನು ಫಸ್ಟ್ ಟೆಸ್ಟ್ ಅಲ್ಲಿ 8 ತಗೊಂಡಿ, ಸೆಕೆಂಡ್ ಟೆಸ್ಟ್ ನಾಗ 20 ತಗೊಂಡಿ. ದಟ್ ಇಸ್ ಟು ಬಿ ಡಿವೈಡೆಡ್ ಬೈ 3. ಅದೇನೇ ಇರ್ಲಾಕ ಅಷ್ಟು ಕೂಡಿಸಿ ಪ್ಲಸ್ ಆಗ್ತಾವ. ಇಲ್ಲಿ 50 ತಗೊಂಡ್ರ, ಇಲ್ಲೇನಾದ್ರು ಒಂದು 15 ತಗೊಂಡ್ರ 45 ಅದು, ಇಲ್ಲೇನಾದ್ರು 10 ತಗೊಂಡ್ರ 55 ಅದು. 55 divided by 2. How much this one? 28. You will have the 28 marks. If you scored here like this. If you scored out of out, okay, 20 ಬಂದು, ಇದ್ರಾಗ 20, ಇದ್ರಾಗ 20 ಅದು 100 ಅಂದ್ರೆ 50. Okay, okay, 6 semester, 7 semester, 8 semester ನಿಮ್ ಲೈಫ್ ಇರ್ತದ. ನಿಮ್ ಜೊತೆ ನಾ ಯಾವ್ದೇ ರೀತಿ ಆಟ ಆಡಕ್ ನನ್ಗೆ ಇಷ್ಟ ಇಲ್ಲ. ನೀವ್ ಎಷ್ಟು ಕರೆಕ್ಟ್ ಆಗಿರ್ತೀರಿ ಅಷ್ಟು ಫುಲ್ ಮಾರ್ಕ್ಸ್. ನೀವ್ ಏನಾರ ನಕರ ಮಾಡಿದ್ರಿ ನಾನು ಮಾರ್ಕ್ಸ್ ಕಮ್ಮಿ ಆಗ್ತೀನಿ, ಡೈರೆಕ್ಟ್ ಆಗಿರ್ತೀನಿ. ನಿಮ್ದು ಲೈಫ್ ಇರ್ತದ, ನಿಮ್ ಜೊತೆ ನಾ ಆಟ ಆಡ್ಬಾರ್ದು ಅಂಬದ್ ಬಹಳ ಆಸೆ ಅದ. ನೀವೇನಾರ ಆಟ ಆಡಿದ್ರೆ ನಾನಂತರ 22 ಇಲ್ಲ 28 ಮಾರ್ಕ್ಸ್ ಹಾಕ್ಬಿಡ್ತೀನಿ. ನಿಮ್ಗೆ ನಾನು ಎಲ್ಲರೂ more than 50 ಸ್ಟೂಡೆಂಟ್ಸ್, 80 ಹುಡುಗರು ಇದ್ರಿ ಈಗ ನನ್ನ ಕ್ಲಾಸ್ ಅಲ್ಲಿ. ಇವತ್ತಿನ ದಿನ 80 ಹುಡುಗರಿಗೆ more than 50 ಸ್ಟೂಡೆಂಟ್ಸ್ 50 ಮಾರ್ಕ್ಸ್ ಕೊಡ್ಬೇಕು ಅಂತ ನನ್ಗೆ ಬಹಳ ಆಸೆ ಅದ. ಎಲ್ಲಿ ಕೊಡಲ್ಲ, ಎಲ್ಲಿನೂ ಕೊಡಲ್ಲ, ಯಾವ ಕ್ಲಾಸ್ ಟೈಮ್ ಕೊಡಲ್ಲ. ಆದ್ರೆ ನಾ ಕೊಡ್ತೀನಿ. ಅದ್ ಏನಕ್ಕಲ್ಲಕ್ಕ, ನೀವು ತಗೊಳೋದು ನಿಮ್ಗೆ ಬಿಟ್ಟಿದ್ದು. ನನಗೆ ಏನೇ ಬೇಕಾಗಿಲ್ಲ. 2 ಸೆಮಿನಾರ್ ಬರ್ರಿ, ಸಾರಿ 2 ಅಸೈನ್ಮೆಂಟ್ ಬರ್ರಿ, 1 ಸೆಮಿನಾರ್ ಕೊಡ್ರಿ. ಇಂಟರ್ವ್ಯೂ ಏನಕ್ಕೆ ಬರೀ ನಾವು ಕೇಳಲ್ಲ. ನನಗೆ 2 ಬರ್ದು ಕೊಡ್ರಿ, ನನಗೆ 2 ಅಸೈನ್ಮೆಂಟ್ ಬರ್ದು ಕೊಡ್ರಿ. 1 ಸೆಮಿನಾರ್ 5 ನಿಮಿಷ ಕೊಡ್ರಿ, ಬರೀ 5 minutes ಅಷ್ಟೇ. ನಾ ಕೇಳೋದಿಲ್ಲ. ಬಂದ್ ನಿಂದಿರ್ಬೇಕಾ, ಬೋರ್ಡ್ ಮೇಲೆ ಏನಾರು ಬರೀ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಅದ ಅಷ್ಟು ಮಾಡಿದ್ರೆ ನಾನು ಫುಲ್ ಮಾರ್ಕ್ಸ್ ಫುಲ್. ನೀವು ಸೆಮಿನಾರ್ ಕೊಡದಿದ್ರೆ ಡೋಂಟ್ ಆಸ್ಕ್ ಮಿ 10 marks, ದಟ್ಸ್ 20 marks. ಅದೇನು ಕೇಳಂಗಿಲ್ಲ ನಾನು, ನಿನಗೆ ಬಿಟ್ಟಿದ್ದು. ಓಕೆ, ಟುಡೇ ಐ ಆಮ್ ಸೆಂಡಿಂಗ್ ದ 15 questions. You should have to submit that one on the what today's day, what day ಯಾವ್ದು ಇವತ್ತ? ಬುಧವಾರ, ಗುರುವಾರ ಅಲ್ಲ, ಮಂಡೇ ದಿನ ಸಬ್ಮಿಟ್ ಮಾಡ್ಬಿಟ್ಟು ನಂಗೆ. ಅವಾಗಿಂದ ಮಾರ್ಕ್ಸ್ ಹಾಕ್ತೀನಿ, ಏನ್ ಡೌಟ್ ಇಲ್ಲ. ನೀವು ಬರ್ಕೊಂಡ್ ಬಂದ್ರಿ ಮಾರ್ಕ್ಸ್, ಬರ್ಕೊಂಡ್ ಬರ್ಲಿಲ್ಲ ಮಾರ್ಕ್ಸ್ ಇಲ್ಲ. 10 marks. ಅನದರ್ ಒಂದು ಕ್ವಶನ್ ಅಸೈನ್ಮೆಂಟ್ ಕ್ವಶನ್ಸ್ ಕಳಿಸ್ತೀನ ಇವತ್ತ. ಇದೇ ಮಂಡೇ ನಂಗೆ ಬರ್ದು ಕೊಡ್ಬೇಕು. 10 marks 10 ಇದೇ ಮಂಡೇಗೆ. ಫಸ್ಟ್ ಅಸೈನ್ಮೆಂಟ್, ಸೆಕೆಂಡ್ ಅಸೈನ್ಮೆಂಟ್ ಇನ್ನ ಒಂದೇ ಬುಕ್ ನೇ ಬರ್ರಿ, ಒಂದೇ ಪೇಜ್ ನೇ ಬರ್ರಿ. ದಟ್ ಶುಡ್ ಕ್ಯಾರೀಸ್ ದ 30 questions ಇರ್ಬೇಕು. 2 ಅಸೈನ್ಮೆಂಟ್ ಸೇರಿ ನನ್ಗೆ. ನಾನು 2 ಬುಕ್ ಬರಿ ಅನ್ನಲ್ಲ, 4 ಬರಿ ಅಂತ ಹೇಳ್ತೇನೆ ನಿಮ್ಗೆ. ನೀವು ಒಂದೇ ಬುಕ್ ಬರೀಲ್ಲ, ಒಂದೇ ಪೇಜ್ ನೇ ಬರ್ಕೊಂಡ್ ಬಾ. ದಟ್ ಶುಡ್ ಹ್ಯಾವ್ ದ ಮಿನಿಮಮ್ 30 questions in that two assignments, from the 2 assignments. Okay, first time now 3 o'clock to 2:57. Remaining, okay, 3 more modules are there. First you study the third module ಓದ್ರಿ ಅಂತ ಇಟ್ಕೋರಿ. ಪ್ರದೀಪ್ ಥರ್ಡ್ module ಓದ್ರಿ ಅಂತ ಇಟ್ಕೋರಿ. 4th module 5th module ಸಿಮಿಲರ್ ಕಾನ್ಸೆಪ್ಟ್ ಅವ. ಒಂದ್ ಲ್ಯಾಂಗ್ವೇಜ್ ಯಾವ್ದೋ ಕಲ್ಕೊಂಡ್ರಿ ಅಂತ ಇಟ್ಕೋರಿ. ಸಿ ಲ್ಯಾಂಗ್ವೇಜ್ ಕಲ್ಕೊಂಡ್ರೆ ಏನಾಗುತ್ತಾ, C+ ಈಸಿನೇ ಆಗುತ್ತಾ. ಒಂದ್ ಯಾವ್ದೋ ಒಂದು ಥರೋ ಲ್ಯಾಂಗ್ವೇಜ್ ಯಾವ್ದು ಜಾವಾ ಕಲ್ಕೊಂಡ್ರೆ ಪೈಥಾನ್ ಈಸಿನೇ ಆಗುತ್ತಾ. ಸೇಮ್ ಕಾನ್ಸೆಪ್ಟ್ ವಿಲ್ ಬಿ ಯೂಸ್ ವಿತ್ ದ ಡಿಫ್ರೆಂಟ್ ಇರ್ತಾವ, ಏನೋ ಪ್ರಾಬ್ಲಮ್ ಸ್ವಲ್ಪ ಚೇಂಜಸ್ ಇರ್ತಾವ ಅಷ್ಟೇ. ಅದೇ ತರ ಇಫ್ ಯು ಸ್ಟಡಿಡ್ ದ ಥರ್ಡ್ module, will have the 4th and 5th module will become very easy for you. Okay, that the same concepts will be used with the different what the names of that keywords names will be different for that. Writing a program in one methodology will be different from the another methodology. The writing of the program will be same, the output of the program will be same, but the writing way of writing the that is will be different from one programming to
module to another programming module. That's it. Okay, first third module na ಓದಿ ಅಂತ ಇಟ್ಕೋರಿ. ಇದು ಯಾವ್ದದ? What is this my digital system? What is this one? ಯಾವ್ದು ಇದು? ಫುಲ್ ಹೆಡರ್ ಅದ, ಆಫ್ ಹೆಡರ್ ಅದ, ಕಂಪೈಲರ್ ಅದ, ಏನ್ ಕೌಂಟರ್ ಅದ, ಏನ್ SR ಲ್ಯಾಚ್ ಅದ, ಏನ್ ಫ್ಲಿಪ್ ಫ್ಲಾಪ್ ಅದ, ಯಾವ್ದು ಇದು? ಯಾವ್ದದ? What is this one? Off header, full header ಅದ? Off header. Okay, this is what the off header. Okay, off header. How many inputs are this one? Here we have the two inputs as the A comma B, and the outputs are, what are the outputs here? Sum and the carry. Okay, that's the C out. Okay, these are the inputs and this is what the output here. Okay, while using this one, while referring this my digital system, I have to write the program in the three ways. I can write it in the four ways also. Okay, I can write the four ways also if I can design. But in this for your syllabus, we can write the program for related to this one as the with the gate level modeling, gate level or structural. ಇಲ್ಲಿ ಏನ್ ಗೇಟ್ಸ್ ಕಾಣ್ತಾವ ಅದೇ ಹೆಸರು ಬರೆದಿರ್ತದ. ಇಲ್ಲಿ ಯಾವ ಗೇಟ್ಸ್ ಕಾಣ್ತಾವ ಹೇಳ್ರಿ? ಯಾವ್ದು ಕಾಣಿಸ್ತಾವ ಗೇಟ್ಸ್? ಇಲ್ಲಿ ಗೇಟ್ ಅದಾವ, ಇಲ್ಲಿ ಅಂಡ್ ಒಂದು XR ಗೇಟ್ ಅದ, ಅಂಡ್ ಮತ್ತೆ XR ಗೇಟ್. While giving while taking these names only, we'll write the programming in the gate level or structure model. Next is what the data flow model will be, how the data is flowing from the wires. This we call as the inputs, this we call as the outputs. Whatever we have the connection between the one gate to another gate, we call them as the wires. How the my data is flowing from the input to the output ports, that we call, will study, will write the program. Okay, related to the output will be same as the gate level model and even the data flow model also. But here will we use the what, the only the assign keyword, only the one we keyword will use what, the assign keyword. And the third one is what, the parallel model is the one of the model, that's the we can write the program related to this my digital system. It's the high abstraction. Will not use the gate names and all, will not write the how is the data flowing and all. Will write directly the program with the keyword that we call as the begin. At the rate, always I can also use or initiating, that one is to be what, the for the inputs and outputs, that's to what, the outputs and the end module. We'll be writing these different ways for, but the output of the gate level model, the data flow model, parallel model, all are same, but writing of the program are very similar to each other, but the some variations are there. This is what the third model, this is what the fourth model, this is what the fifth model. That's it. We'll study the each and every type of programming writing means like different model. That one we have the different models. The third model itself we have the gate level or structural model. ಯಾವ ತರ ಬರೀತಿ? ಇಲ್ಲೇನಿಲ್ಲ, ಜಸ್ಟ್ ಎಷ್ಟು ಟೈಪ್ಸ್ ಆಫ್ ಗೇಟ್ಸ್, ಬಹಳ ಈಸಿ ಅದ. ಥರ್ಡ್ ಮಾಡಲ್ ಓದ್ರಂದ್ರ ಫೋರ್ತ್ ಮಾಡಲ್ ನೀವು ಓದ್ದಂಗೆ, ಫಿಫ್ತ್ ಮಾಡಲ್ ಓದ್ದಂಗೆ. ನೀವೇನೋ ಓನ್ ಆಗಿ ನೀವೇನೋ ಬರೀಬಹುದು ಎಕ್ಸಾಮ್ನಾಗ. ಥರ್ಡ್ ಮಾಡಲ್ ಒಂದು ಓದ್ರ ಸಾಕು, ಕರೆಕ್ಟ್ ಆಗಿ ಓದ್ರ. ಫೋರ್ತ್ ಮಾಡಲ್ ಫಿಫ್ತ್ ಮಾಡಲ್ ಸ್ವಲ್ಪ ಯಾವಾಗ ಅಲ್ಲಿದೋ ಸ್ವಲ್ಪ ಇಲ್ಲೋ ಸ್ವಲ್ಪ ನೋಡ್ಕೊಂಡ್ರೆ ಯು ಕ್ಯಾನ್ ರೈಟ್ ಈಸಿಲಿ. ಬಟ್ ಥಿಂಗ್ ಇಸ್ ದಟ್ ಒನ್ ಶುಡ್ ಯು ಟು ರಿಮೆಂಬರ್ ಹೌ ಟು ರೈಟ್ ದ ಗೇಟ್ ಲೆವೆಲ್ ಆರ್ ಸ್ಟ್ರಕ್ಚರಲ್ ಮಾಡಲಿಂಗ್ ಕರೆಕ್ಟ್ಲಿ, ಕರೆಕ್ಟ್ ಫಾರ್ಮ್ ನೇ ಬರೆಯೋದು ಗೊತ್ತಿರ್ಬೇಕು ಅಷ್ಟೇ. ಅದನ್ನೇ ಫಸ್ಟ್ ಸಮ್ ಕೀವರ್ಡ್ಸ್ ಯೂಸ್ ಮಾಡ್ಕೊಂಡು ಅದೇ ಪ್ರೋಗ್ರಾಮ್ ದಾಗ ಚೇಂಜಸ್ ಮಾಡಬಹುದು. This is what we will be studying in the coming classes. Don't worry, my subject is very easy, but you should have to concentrate up to the 3 models. Remaining 2 models will become very easy for you. Okay, don't worry. Okay, I'm always keep on saying that I will send the notes, I will send the sound, I will be sending the notes, and even I will send the question papers also. I did not send any notes and all. Okay, definitely today I will send the notes and also question papers and also students names with the what the I have the some list and even the phone numbers and even the mail ID also. Those students have to give the seminar on the particular topic. I'll be sending the topic names also. You should have to prepare the seminar report and all. For that at least 5 minutes you should have to stand here and give the seminar. That's it. Those to carry the that will carry the 10 marks or 20 marks for you. This is compulsory. Okay, if you are not attending the classes, that's also okay, but you should have to come and stand here and give the seminar. That's important. And also I have the some names here, my okay, check the names. Okay, the whatever we have the phone numbers right or wrong, if it is there correction needed, just to write there only, just to pass this on completely. Where is your 36? Just check yourself only, don't worry about that. Others correct ನಿಂದು ಇಲ್ಲ ಅದ ನೋಡಮ್ಮ. ಕರೆಕ್ಟ್ ಅದ ಅದೇ ನಂಬರ್ ಆಯ್ತು. ದೆನ್ yours check it fast, pass it. ಕರೆಕ್ಟ್ ಅದ ಪಾಸ್ ಮಾಡು ಒಂದ್ಸಲ ನೋಡು ಸಾಕು. ಪಾಸ್ ಮಾಡು, ಹಿಂಗ್ ಪಾಸ್ ಮಾಡಮ್ಮ, ಬೇರೆ ನೋಡ್ಬೇಡ. Okay, you should have to give the 5 members students list here. Those who are very close to each other, students friends list ಬೇಕು ನನಗ. 5 or 6 members, group of 4 members of team.
I need your golf team because the each student have their supporting team also with them for attending the interviews, and also they have to reach their dreamed job. No, for that they need what the supporting friends also for him. ಅದೊಂದು ನಾನು ಇಲ್ಲಿಂದ ಮಾಡ್ತೆ ಯಾಕಂದ್ರೆ they have to care themselves with even with the you have to care your team members also. Okay, some students will be lack of their some knowledge and even they are not interested to attend. Force them to attend the interviews and also give the some boosting for them to attend the interviews and get clear for the job also. I need the some golf team here. Each and every team should have their 5 members in that group. Remaining 2 to 3 members I'll be adding them for other students who are irregular to the classes. I'll be putting them, but who are attending the classes regularly, they have to have the golf team. At least a group of 5 members I should have I need here from your side. They should have the CV. Okay, they have to prepare with the CV resume also, and also they have to give the one self introduction video. Okay, about them self introduction video, and also okay, you might be intelligent, but your team members will not be to do that one. You should help them. That's the main I'm to create making the teams here. And also one more is that jam video, just a minute video. This will carry the 1 minute of video, means it is to should have to speak about the some knowledge, some subjects. Okay, ನೀವು ಯಾವ್ದಾದ್ರು ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡಿದ್ರೆ you should be able to write speak about that particular topic at least 3 to 5 minutes. And also I need the aptitude test. I'll be conducting that. ಅದ್ರಾಗ ಇರ್ಬೇಕು ನೋಡ್ರಿ, ಲಾಸ್ಟ್ ಇರ್ಬೇಕು ನೋಡ್ರಿ. ಎಲ್ಲ 3 ಪೇಜ್ ಅವ್ ನೋಡ್ರಿ. ಅಲ್ಲಿ ಇಟ್ಕೊಂಡ್ ಕೂತ್ರಲ್ಲ ಅವ್ರು ಕೊಡ, ನಿಂಗಣ ಇಟ್ಕೊಂಡ್ ಯಾಕೆ ಕೂತಿದ್ದಿ? ಎಷ್ಟೊತ್ತ ನೋಡ್ತೀರಿ ಅದೇನ ಅದು ಕೊಡೋದನ್ ಹಂಗೆ ಪಾಸ್ ಮಾಡ್ಬೇಕಪ್ಪ. ಕೊಡಂದಿ ಅಟೆಂಡೆನ್ಸ್. ಐ ವಿಲ್ ಟೇಕ್ ದ ಅಟೆಂಡೆನ್ಸ್. Okay, you should have to write your group names and all like this. You should have to make that you should make me give me promise. Okay, we will attend the study the each and everything. We will give the 100% since attending the interviews and all. You should give your promise to my team or training placement team also. ನೀ ಎಲ್ಲರೇ ನಾನು ಹೆಸರು ಬರ್ದೆ ಹೋದೆ, ಫೋನ್ ಸ್ವಿಚ್ ಆಫ್ ಕೂತ್ರೆ ನಡೆಯಲ್ಲ. ನಿಂದಲ್ಲ ಬೇರೆ ಹೇಳ್ತೀನಿ, ನೀವು ಒಳ್ಳೆ ಹುಡುಗಿ ಇದ್ದೀವಿ. ಬೇರೆ ಹೇಳ್ತೀನಿ ಎಕ್ಸಾಂಪಲ್ ನಿನ್ ಮೇಲೆ ಕೊಡ್ಬೇಕಾಗ್ತದ, ಬೇರೆ ಕೊಡ್ಲಕ್ಕಾಗ್ತದ? 10 ಜನರಲ್ಲಿ 5 ಜನ ಅಷ್ಟೇ ಕೊಡ್ಬೇಕು. ನಾನು ರಿಮೈನಿಂಗ್ 5 ಮೆಂಬರ್ಸ್ ನಾ ಹಾಕ್ತೀನಿ ಅಷ್ಟೇ. ಬರ್ಲಾರ್ದವ್ರಿಗೆ ಹಾಕ್ಬೇಕು. ದೇ ಶುಡ್ ಯು ಶುಡ್ ಹ್ಯಾವ್ ಕೇರ್ ದೆಮ್ ಅಂತಾರೆ ಟೀಮ್ ಕ್ಯಾಪಾಸಿಟಿ ಅಂತ. ಇವತ್ತು 5 ಮೆಂಬರ್ಸ್ ಟೀಮ್ ಅಷ್ಟೇ. ನಾ ಉಳಿದು 5 ಮೆಂಬರ್ಸ್ ನಾ ಹಾಕ್ತೀನಿ. ಯಾರಿಗಾರ ಹಾಕೋ ಇಲ್ಲ ಇದ್ದವ್ರಿಗೆ 10 ಮಂದಿ ಕಂಪಲ್ಸರಿ ಟೀಮ್ ಅದ. ನಾ 10 ಮಂದಿ ಕರೆಯಕ್ ಆಗಲ್ಲ ಎಲ್ಲರಿಗೆ. 10 ಮಂದಿ ದಿಸ್ ವಾಟ್ ದ ಟ್ರೈನಿಂಗ್ ಪ್ಲೇಸ್ಮೆಂಟ್ ಟೀಮ್. ಒಂದೇ ಟೀಮ್ ಹಾಕೋರಿ. ಉಳಿದು 3 ಹಾಕೋರಿ, ಉಳಿದು 7 ಮಂದಿ ಹಾಕ್ತೀನಿ. ಆಯ್ತಾ? ಫಸ್ಟ್ ಟೀಮ್ ಮನಿಂದ ಫಸ್ಟ್ ಟೀಮ್ ಇರ್ಲಕ್ ಬರಿ. ಯುವರ್ ಟೀಮ್ ನೇಮ್ ಇಸ್ ವಾಟ್ ದ ಪೂಜ್ಯ ಶ್ರೀಮತಿ ನೀಲಮ್ಮ ತಾಯಿ ನಿಶ್ಚಿತ್ ಟೀಮ್. ಯು ಶುಡ್ ಹ್ಯಾವ್ ಟು ಗಿವ್ ದ ಓತ್ ಫಾರ್ ಮೀ. ನೀನೇ ಒಯ್ಕೋಬೇಕು, ನೀವು ಮಾಡ್ಕೋಬೇಕು. ಆಮೇಲೆ ಬರ್ರಿ, ಆಮೇಲೆ ನಾ ಕೊಡ್ತೀನಿ. ಆಮೇಲೆ ಟೀಮ್ ಅಲ್ಲಿ ಒಂದು ಫಸ್ಟ್ ಸೆಕೆಂಡ್ ಇಂಟರ್ವ್ಯೂ ಬರ್ತೀರಲ್ಲ ಅವಾಗ ಕೊಟ್ಬಿಡ್ತೀನಿ. ಇಂಟ್ರೊಡಕ್ಷನ್ ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಂಗ ಹಾಕ್ತೀನಿ. ನಾನು ಹಾಕು ಲೈಫ್. ನಾ ಇನ್ನೂ ಹೋಗಲ್ಲ. ನೀವು ಸ್ಟೂಡೆಂಟ್ಸ್ ಇದ್ರೆ ಸ್ಟೂಡೆಂಟ್ಸ್ ಆಗಿರಿ, ನೀವು ಏನೇ ಇರ್ಲಿ, ತಂದೆ ತಾಯಿ ಮಕ್ಳು ಇರ್ಬೋದು. 3 minutes ಇರ್ಬೇಕು ಅಬೌಟ್ ಇಂಟ್ರೊಡಕ್ಷನ್. ಅಬೌಟ್ ನಾನು ಹಾಕ್ತಾ ಒಂದು ವಿಡಿಯೋ ಹಾಕ್ತೀನಿ ಗ್ರೂಪ್ ಅಲ್ಲಿ. ಅದೇ ತರ ಮಾತಾಡ್ಬೇಕು. ಮಾತಾಡ್ತೀನಿ ನೀವು ಸೆಲ್ಫ್ ಇಂಟ್ರೊಡಕ್ಷನ್. ಪಾಸ್ ಮಾಡಿರೋದು ಪಾಸ್ ಮಾಡ್ರಿ. ಪಾಸ್ ಮಾಡ್ರಿ, ಪಾಸ್ ಮಾಡ್ರಿ ಪ್ಲೀಸ್, ಪಾಸ್ ಮಾಡ್ರ. ಅಬ್ಬೋ ಪಾರ್ಟಿ ಕೊಡ್ತಾನ. ಇಲ್ಲಿ ಬೇಡ. ಎ ಮೇಲ್ ಬಾ, ಎ ಮೇಲ್ ಬಾ ನಂಬಲ್ಲಿ. 90% ಮೋರ್ ದನ್ 90% ಇದ್ದವ್ರಿಗೆ ಫೀಸ್ ಅಷ್ಟಿಗೇನ್ ಇರಲ್ಲ. ತಗೋ ಕಮ್ಮಿ ಮಾಡ್ಸತ್ವ. ಬಾ ನೀನ್ ಪರ್ಸೆಂಟ್ ಮಾಡ್ತಾನ. ಪಾಸ್ ಮಾಡಪ್ಪ. ಬರ್ದೇನು ಚೇಂಜಸ್ ಅದ? ಚೇಂಜಸ್ ನೀಡೆಡ್ ಬರ್ರಿ. ಯಾವ ಚೇಂಜಸ್ ಇದ್ದಿಲ್ಲ ಅಂತ ಬರ್ರಿ. ನಂಬರ್ಸ್ ಕರೆಕ್ಟ್ ಆಗಿ ನೋಡ್ಕೊಡ್ ಚೆಕ್ ಮಾಡ್ರಿ. ನನ್ಗೆ ನಂಬರ್ಸ್ ಕನ್ಫರ್ಮೇಶನ್ ಬೇಕು ನೋಡಮ್. ನಿಂದಂತ ಜನ್ಮ ಎಷ್ಟಿದೆ ಎಷ್ಟೊತ್ತಿನ ಮೊಬೈಲ್ ಇಟ್ಕೊಂಡು ತಿರ್ಗಾಡ್ತಿದ್ದೆಲ್ಲ ನಿನ್ ವಯಸ್ಸಾಗ. ಆಯ್ತಾ? ಕರೆಕ್ಟ್ ಅದ? ಅದೇ ಮೇಲೆ ಇದು ಚೆಕ್ ಮಾಡ್ಕೊ. ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊ. ನನ್ಗೆ ಅದೇ ಬೇಕಾಗಿದೆ ಅಷ್ಟೇ. ನಾ ಕಾಲ್ ಮಾಡಿದ್ರೆ ರಿಸೀವ್ ಮಾಡೋ ಪ್ಲೇಯರ್ ಬೇಕು ನೀವು. ಸಾಕು.